ಮನೆಯಲ್ಲಿ ಅಥವಾ ನಿಮ್ಮ ತೋಟದಲ್ಲಿ ನೀವು ಇನ್ನ ಸ್ಮಾಲ್ ಕೊಂಬೆಗಳನ್ನೆಲ್ಲ ಕಟ್ ಮಾಡಕ್ಕೆ ಸೀಸರ್ ಇಲ್ಲ ಅಂತಂದ್ರೆ ಬೇರೆ ಏನಾದರೂ ವಸ್ತುಗಳನ್ನ ಬಳಸ್ತಿದ್ದೀರಾ? ಹಾಗಿದ್ರೆ ನಿಮಗೆ ಈ ಚೇನ್ ಸಾದ ಅವಶ್ಯಕತೆ ಇದೆ. ಈ ಎಲ್ಲ ಕೆಲಸಗಳನ್ನ ಇದು ಈಸಿ ಮಾಡ್ಕೊಡುತ್ತೆ. ಸೊ ನೀವು ನೋಡ್ಬೋದು ಹೇಗೆ ರನ್ ಆಗ್ತಿದೆ ಇದು ಅಂತ ಹೇಳ್ಬಿಟ್ಟು. ಆಲ್ಸೋ ಈ ಪ್ರಾಡಕ್ಟ್ನ ಪರ್ಚೇಸ್ ಮಾಡಿದ್ರೆ ಇದು ವರ್ತ್ ಇದೆಯಾ ಆ್ಯಂಡ್ ಎಷ್ಟು ದುಡ್ಡಿಗೆ ಸಿಗ್ತಾ ಇದೆ ನಮಗೆ, ಏನೇನೆಲ್ಲ ಉಪಯೋಗ ಇದೆ ಅಂತ ಪೂರ್ತಿ ಇನ್ಫಾರ್ಮೇಷನ್ ಬೇಕಂದ್ರೆ ನೀವು ಈ ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಬೇಕು. ಸೊ ದ್ಯಾಟ್ ಅಟ್ ದಿ ಎಂಡ್ ಆಫ್ ದಿಸ್ ವಿಡಿಯೋ ಯು ವಿಲ್ ಹ್ಯಾವ್ ಆಲ್ ದ ಇನ್ಫೋ. Hey guys, welcome back to my YouTube channel. Hope everyone are doing good and safe. ಇವತ್ತಿನ ವಿಡಿಯೋ ಏನಂತ ನಿಮ್ಗೆ ಆಲ್ರೆಡಿ ತಮ್ನೇಲ್ ನೋಡಿ ಗೊತ್ತಾಗಿದೆ. ನಾನು ಇವತ್ತು ಈ ಚೈನ್ ಸಾ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ನ ಕೊಡ್ತಾ ಇದ್ದೀನಿ. ಆ್ಯಂಡ್ ಈ ವಿಡಿಯೋ ನನ್ನ ಚಾನಲಲ್ಲಿ ಸ್ವಲ್ಪ ಯುನೀಕ್ ಅಂತ ಹೇಳ್ಬೋದು. ಬಿಕಾಸ್ ಈ ಥರ ವಿಡಿಯೋಸ್ ಎಲ್ಲ ನಿಮಗೆ ನೋಡೋಕ್ಕೆ ಸಿಕ್ಕೇ ಇಲ್ಲ ಇಲ್ಲಿ ತನಕ. ಆ್ಯಂಡ್ ಇವಾಗ ಇದು ರಿವ್ಯೂ ವಿಡಿಯೋ ಎಲ್ಲ ಮಾಡ್ತಿದ್ದೀನಿ. ಬಟ್ ರಿವ್ಯೂ ವಿಡಿಯೋ ಅಂತ ಬಂದಾಗ ಮೇಕಪ್ ಅದು ಇದು ಎಲ್ಲ ಇದೆ. ಬಟ್ ಈ ಥರ ತೋಟದಲ್ಲಿ ಉಪಯೋಗ ಆಗುವಂಥದ್ದು, ಗಾರ್ಡನಲ್ಲಿ ಉಪಯೋಗ ಆಗುವಂಥದ್ದು ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ಬನ್ನಿ ಏನನ್ನೆಲ್ಲ ಈ ವಿಡಿಯೋದಲ್ಲಿ ಕವರ್ ಆಗಿರುತ್ತೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಸೊ ಗೈಸ್, ಇವಾಗ ಈ ವಿಡಿಯೋದಲ್ಲಿ ಏನೇನೆಲ್ಲ ಕವರ್ ಆಗಿದೆ ಅಂತ ಹೇಳಿದ್ರೆ, ಫಸ್ಟ್ ಥಿಂಗ್ ಬಂದ್ಬಿಟ್ಟು ಈ ಚೈನ್ ಸಾ ಹೇಗೆ ಕೆಲಸ ಮಾಡುತ್ತೆ ಅಂತ ತಿಳಿಸ್ಕೊಡ್ತೀನಿ. ಆ್ಯಂಡ್ ಯಾವ ಕೆಲಸಗಳಿಗೆ ನೀವು ಉಪಯೋಗ ಮಾಡ್ಬೋದು ಅಂತ ಕೂಡ ತಿಳಿಸ್ಕೊಡ್ತೀನಿ. ಆ್ಯಂಡ್ ಸೇಫಾಗಿ ಹೇಗೆ ಯೂಸ್ ಮಾಡಬೇಕು ಅಂತ ಕೂಡ ಹೇಳ್ತೀನಿ. ಹಾಗೆಯೇ ಲಾಸ್ಟ್ ಒನ್ ಬಂದ್ಬಿಟ್ಟು ಇದನ್ನ ಪರ್ಚೇಸ್ ಮಾಡೋದು ವರ್ತ್ ಇದೆಯಾ ಇಲ್ವಾ ಅಂತ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕೆ ಈ ಚೈನ್ ಸಾನ ಬಳಸಬೇಕು ಅಂತ ಹೇಳಿದ್ರೆ, ಸೊ ಎಲ್ರಿಗೂ ಒಂದು ಸಿಂಪಲ್ ಕ್ವೆಶನ್. ಇನ್ ಕೇಸ್ ನಿಮ್ಮ ಮನೆ ಹತ್ರ ಇಲ್ಲ, ನಿಮ್ಮ ಗಾರ್ಡನಲ್ಲಿ, ನಿಮ್ಮ ತೋಟದಲ್ಲಿ ಏನಾದರೂ ಒಂದು ಚಿಕ್ಕ ಪುಟ್ಟ ಕೊಂಬೆಗಳೆಲ್ಲ ಬೆಳೆದಿದೆ ಅಂತಂದರೆ ಯೂಶಲಾಗಿ ನಾವೆಲ್ಲರೂ ಏನು ಮಾಡ್ತೀವಿ? ಸೊ ನಾವು ಗಾರ್ಡನಿಂಗ್ ಸೀಸರ್ ತಗೊಂಡು ಕಟ್ ಮಾಡ್ತೀವಿ, ಇಲ್ಲ ಅಂತಂದರೆ ಕೈಯಿಂದನೇ ಮುರಿತೀವಿ, ಇಲ್ಲ ಅಂತಂದರೆ ಯಾರೋ ಒಬ್ರಿಗೆ ಕರೆಸ್ಬಿಟ್ಟು ಇದನ್ನ ಒಂದು ಸ್ವಲ್ಪ ಕ್ಲೀನ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಹೇಳ್ತೀವಿ. ಮತ್ತು ನಿಮ್ಮ ಹತ್ರ ಏನಾದರೂ ಈ ಚೈನ್ ಸಾ ಇದೆ ಅಂತ ಹೇಳಿದ್ರೆ ಅದು ಏನು ಟೆನ್ಷನ್ ತಗೊಳ್ಳೋದೇ ಬೇಡ. ಈಸಿಯಾಗಿ ಕ್ವಿಕ್ಕಾಗಿ ತುಂಬ ಟೈಮ್ ಕನ್ಸ್ಯೂಮ್ ಮಾಡ್ದಲೆ ಈ ಎರಡು ಬಟನ್ನ ಪ್ರೆಸ್ ಮಾಡಿದ್ರೆ ಆಯಿತು. ಮಾಡಿದ್ರೆ ಆಯಿತು, ಕ್ವಿಕ್ ಆಗಿ ಇದೆಲ್ಲ ಕೆಲಸಗಳನ್ನ ಮುಗಿಸ್ಬೋದು. ನೀವು ಯಾರಿಗೂ ಮ್ಯಾನ್ ಪವರ್ ಬೇಕು ಅಂತ ಇಲ್ಲ, ಅವ್ರಿಗೆ ದುಡ್ಡು ಕೊಡಬೇಕು ಅಂತಿಲ್ಲ, ಜಸ್ಟ್ ಈ ಒಂದಕ್ಕೆ ಇನ್ವೆಸ್ಟ್ ಮಾಡಿದ್ರೆ ಆಯಿತು. ಆಮೇಲೆ ಇದು ಬ್ಯಾಟ್ರಿಯಿಂದ ರನ್ ಆಗುತ್ತೆ. ಸೊ ಇಟ್ ಇಸ್ ವೆರಿ ಈಸಿ. ಏನೋ ಫ್ಯೂಲ್ ಹಾಕಬೇಕು ಅದು ಇದು ಆ ಥರದ್ದೆಲ್ಲ ಏನೂ ತೊಂದರೆ ಇರಲ್ಲ. ಸೊ ಗೈಸ್, ಇನ್ನೊಂದು ವಿಷಯ ಏನಂತ ಹೇಳಿದ್ರೆ, ಪ್ರಾಡಕ್ಟ್ನ ಕಂಪ್ಲೀಟಾಗಿ ಅಲೈನ್ ಮಾಡಿದ್ಮೇಲೆ ಅವ್ರು ಪಾರ್ಟ್ಸ್ ಕೊಟ್ಟಿರ್ತಾರೆ ಆಯ್ತಾ. ಸೊ ಎಲ್ಲ ಅಲೈನ್ ಮಾಡಿದ್ಮೇಲೆ ಈ ಥರ ಇದೆ. ಸೊ ಮುಂಚೆ ಎಲ್ಲ ಸೆಪ್ರೇಟ್ ಪಾರ್ಟ್ಸ್ ಹೇಗೆ ಕೊಟ್ಟಿದ್ರು ಅಂತ ಹೇಳ್ಬಿಟ್ಟು ನೀವು ಮುಂದಿನ ಕ್ಲಿಪ್ಪಿಂಗಲ್ಲಿ ನೋಡಬಹುದು ಹೇಗಿತ್ತು ಅಂತ ಹೇಳ್ಬಿಟ್ಟು. ಸೊ ಗೈಸ್, ಇವಾಗ ನೋಡ್ಕೊಂಡು ಬಂದಿದ್ದೀರಾ ಹೇಗಿದೆ ಇದು ಪಾರ್ಟ್ಸ್ ಎಲ್ಲ ಕೊಟ್ಟಿದ್ದು ಅಂತ. ಹೇಗೆ ಅಲೈನ್ ಮಾಡೋದು ಏನು ಅಂತ ಗೊತ್ತಾಗಬೇಕಂತಂದ್ರೆ ನೀವು ನನ್ನ ನೆಕ್ಸ್ಟ್ ವಿಡಿಯೋ ನೋಡಿ, ಅದರಲ್ಲಿ ನಾನು ಕಂಪ್ಲೀಟ್ ಆಗಿ ಹೇಗೆ ಅಲೈನ್ ಮಾಡೋದು ಅಂತ ಹೇಳ್ಬಿಟ್ಟು ತಿಳಿಸ್ತೀನಿ. ಸೊ ಇವಾಗ ನೀವು ನೋಡಬಹುದು ಇದು ಕಂಪ್ಲೀಟ್ ಲುಕ್ ಆಫ್ ದಿಸ್ ಚೈನ್ ಸಾ. ಫಸ್ಟ್ ಒನ್ ಬಂದ್ಬಿಟ್ಟು ಇದು ರಿಮೂವಬಲ್. ತುಂಬಾ ಐಟಮ್ಸ್ ಎಲ್ಲ ರಿಮೂವಬಲ್. ಸೊ ಇದನ್ನ ನಾನು ಇವಾಗ ಎಲ್ಲದನ್ನು ಅಲೈನ್ ಮಾಡಿದ್ದೀನಿ, ಹಂಗಾಗಿ ಹಿಂಗೆ ಕಾಣಿಸ್ತಾ ಇದೆ. ಇಲ್ಲ ಅಂತಂದ್ರೆ ಎಲ್ಲ ಸೆಪ್ರೇಟ್ ಪಾರ್ಟ್ಸ್ ಕೊಟ್ಟಿರ್ತಾರೆ, ನಾವು ಅದನ್ನ ಅಲೈನ್ ಮಾಡ್ಕೋಬೇಕು ಆಯ್ತಾ. ಸೊ ಈ ತರ ಇದೆ. ಫಸ್ಟ್ ಥಿಂಗ್ ಬಂದ್ಬಿಟ್ಟು ಇದು ನೋಡಿ, ಬ್ಯಾಟ್ರಿಯಿಂದಾನೇ ರನ್ ಆಗೋದು ಹೋಲ್ ಚೈನ್ ಸಾ. ಸೊ ಇದು ಬ್ಯಾಟ್ರಿ ಆಗಿದೆ. ಆಮೇಲೆ ಇಲ್ಲಿ ನಮಗೆ ಸೇಫ್ಟಿ ಗಾರ್ಡ್ ಕೂಡ ಕೊಟ್ಟಿದ್ದಾರೆ ಆಯ್ತಾ. ಇಲ್ಲೇನೆ ಈ ಚೈನ್ ಎಲ್ಲ ಇರೋದ್ರಿಂದ, ಬ್ಲೇಡು ಮತ್ತೆ ಚೈನ್ ಎಲ್ಲ ಇರೋದ್ರಿಂದ ಈ ಒಂದು ಸೇಫ್ಟಿ ಗಾರ್ಡ್ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಮತ್ತೆ ಹ್ಯಾಂಡಲ್ ನೋಡಿ ಈ ತರ ಇದೆ. ಹ್ಯಾಂಡಲ್ ಇಟ್ ಇಸ್ ವೆರಿ ಕನ್ವೀನಿಯಂಟ್ ಟು ಹೋಲ್ಡ್ ಇಟ್. ಮತ್ತೆ ಈಸಿಯಾಗಿ ಇಟ್ಕೋಬಹುದು, ಏನು ಪ್ರಾಬ್ಲಮ್ ಇಲ್ಲ. ಒಂದೇ ಕೈಲಿ ತುಂಬಾ ಹೆವಿ ವೇಟ್ ಕೂಡ ಇಲ್ಲ ಇದು. ಸೊ ಇವಾಗ ನೀವು ನೋಡಬಹುದು ಇಲ್ಲಿ ಮೋಟರ್ ಫಿಕ್ಸ್ ಆಗಿದೆ ಆಯ್ತಾ. ಸೊ ಈ ಮೋಟರ್ ಇಂದ ಆಕ್ಚುಲಿ ರನ್ ಆಗೋದು ಇದು ಬ್ಲೇಡು ಮತ್ತೆ ಈ ಚೈನ್ ಕೊಟ್ಟಿದ್ದಾರೆ. ಇಲ್ಲಿ ಬ್ಲೇಡ್ ಮತ್ತೆ ಚೈನು ಇದು ಕಟ್ ಆಗಕ್ಕೆ ಇದು ಯೂಸ್ ಆಗುತ್ತೆ. ಸೊ ಓವರ್ ಆಲ್ ಪ್ರಾಡಕ್ಟ್ ಓವರ್ ವ್ಯೂ ಈ ತರ ಇದೆ. ಲೈಕ್ ಇಲ್ಲೇನಾದ್ರೂ ಮುಚ್ಚಿದೀವಿ ಅಂತ ಹೇಳಿದ್ರೆ ಇದನ್ನ ಬ್ಯಾಟ್ರಿನ ರಿಮೂವ್ ಮಾಡಬೇಕು. ಬಿಕಾಸ್ ಹೇಗೂ ಇದು ಬಟನ್ನಲ್ಲೇ ವರ್ಕ್ ಮಾಡೋದು. ನೀವು ಬಟನ್ನ ಪ್ರೆಸ್ ಮಾಡಿಲ್ಲ ಅಂತಂದ್ರೂ ಈ ಮೋಟರ್ ಸಹಾಯದಿಂದ ಅದು ರನ್ ಆಗ್ಬಿಟ್ರೆ ಇಟ್ ಇಸ್ ವೆರಿ ರಿಸ್ಕಿ ಅಲ್ವಾ. ಹಾಗಾಗಿ ಸೇಫ್ಟಿಗೋಸ್ಕರ ನೀವು ಯಾವತ್ತೂ ಇದನ್ನ ರಿಮೂವ್ ಮಾಡಿಬಿಟ್ಟೇನೆ ಇಲ್ಲೇನಾದ್ರೂ ಟಚ್ ಮಾಡ್ತಿದ್ದೀರಾ, ಇಲ್ಲ ಏನೋ ಅಡ್ಜಸ್ಟ್ ಮಾಡ್ತಿದ್ದೀರಾ, ಏನಾದರೂ ಮಾಡ್ತಿದ್ದೀರಾ ಅಂತಂದ್ರೆ ಮಾಡಬೇಕು. ಸೊ ಮೇನ್ ಥಿಂಗ್ ಏನಂತ ಅಂದ್ರೆ, ನಾನು ರನ್ ಮಾಡ್ಬಿಟ್ಟು ತೋರಿಸ್ತೀನಿ. ನೀವು ರನ್ ಮಾಡುವಾಗ ಇದು ರೊಟೇಟ್ ಆಗ್ತಾ ಕಟ್ ಆಗುತ್ತೆ ಆಯ್ತಾ. ಸೊ ನೀವು ನೋಡಿದ್ರಿ ಈ ತರ ರೊಟೇಟ್ ಆಗ್ತಾ ಕಟ್ ಆಗುತ್ತೆ. ಹೌ ಟು ಯೂಸ್ ಅಂತ ಹೇಳಿದ್ರೆ, ಒಂದು ಡೆಮೋನ ನಾನು ಇಲ್ಲಿ ನೆಕ್ಸ್ಟ್ ಅಲ್ಲಿ ಆಡ್ ಮಾಡ್ತೀನಿ. ಒಂದು ಸ್ಮಾಲ್ ಕೊಂಬೆನ ಕಟ್ ಮಾಡೋ ತರ ಏನಾದ್ರು ಮಾಡಿ, ಇಲ್ಲ ಒಂದು ಮರದ ಪೀಸ್ನ ಏನಾದ್ರು ಕಟ್ ಮಾಡ್ತೀನಿ. ಸೊ ಅದಷ್ಟು
ಈಸಿಯಾಗಿ ಹೋಗಲ್ಲ. ಮಾಡ್ತೀನಿ. ಸೊ ಇವಾಗ ನೀವು ನೋಡಬಹುದು ಇಲ್ಲಿ, ಸೊ ಈ ಹ್ಯಾಂಡಲ್ನ ಸೇಫ್ ಆಗಿ ಈ ತರ ಇಟ್ಕೊಳ್ಬೇಕು ಆಯ್ತಾ. ಸೊ ಹ್ಯಾಂಡಲ್ನ ಪ್ರಾಪರ್ ಆಗಿ ಹೋಲ್ಡ್ ಮಾಡಿಬಿಟ್ಟು, ಆಮೇಲೆ ಇನ್ ಕೇಸ್ ನಿಮ್ಮ ಹತ್ರ ಏನಾದರೂ ಸೇಫ್ಟಿ ಗ್ಲೌಸ್ ಎಲ್ಲ ಇದೆ ಅಂತಂದ್ರೆ ಇಫ್ ಯು ಕ್ಯಾನ್ ಯೂಸ್ ಇಟ್ ಇಸ್ ವೆರಿ ಗುಡ್. ಸೊ ನೀವು ಯೂಸ್ ಮಾಡಬಹುದು. ಸೊ ಇಲ್ಲಿ ಈ ತರ ಹೋಲ್ಡ್ ಮಾಡಬೇಕು. ಇಲ್ಲಿ ಹ್ಯಾಂಡಲ್ ಕೊಟ್ಟಿದ್ದಾರಲ್ಲ, ಇಲ್ಲಿ ಮಷಿನ್ ಸ್ವಿಚಸ್ ನಿಮಗೆ ಇಲ್ಲಿ ಒಂದಿದೆ ಆಯ್ತಾ. ಇದು ಫಸ್ಟ್ ಆನ್ ಮಾಡ್ಕೊಳಕ್ಕೆ, ಇದು ರನ್ ಆಗಕ್ಕೆ. ಸೊ ಇದೆರಡನ್ನೂ ಕೊಟ್ಟಿದ್ದಾರೆ. ಇದನ್ನ ಕ್ಲಿಕ್ ಮಾಡಿ ಈ ತರ. ಫಸ್ಟ್ ಇದನ್ನ ಪವರ್ ಆನ್ ಮಾಡಬೇಕು. ಇದು ಆನ್ ಮಾಡಿ ಇದನ್ನ ಪ್ರೆಸ್ ಮಾಡಿದ್ಮೇಲೆ ನೀವು ಈ ಬಟನ್ನ ಬಿಟ್ಬಿಡ್ಬೋದು. ಇದರಿಂದ ಆಕ್ಚುಲಿ ಇದು ರನ್ ಆಗ್ತಾ ಇರುತ್ತೆ. ಮಷಿನ್ ಸ್ವಿಚ್ ಆನ್ ಮಾಡ್ಬಿಟ್ಟು ಈ ತರ ಯೂಸ್ ಮಾಡಿದ್ವಿ. ನೀವೇನಾದ್ರೂ ಮರ ಕಟ್ ಮಾಡಬೇಕು ಅಂತಂದ್ರೆ ಈ ತರ ಹಿಡಿದ್ರೆ ಸೊ ಕ್ವಿಕ್ ಆಗಿ ಅದು ಕಟ್ ಆಗ್ಬಿಡುತ್ತೆ. ಈ ಚೈನ್ ಇದೆಲ್ಲ, ಇದು ನೀಟಾಗಿ ರೊಟೇಟ್ ಆಗ್ತಾ ನಿಧಾನಕ್ಕೆ ಎಲ್ಲ ಕಟ್ ಆಗುತ್ತೆ. ಸೊ ಇವಾಗ ಒಂದಷ್ಟು ಸೇಫ್ಟಿ ಟಿಪ್ಸ್ನ ನಾನು ಏನು ಕೊಡ್ತೀನಿ ಅಂತ ಹೇಳಿದ್ರೆ ಇದ್ರ ಬಗ್ಗೆ. ಸೊ ಫಸ್ಟ್ ಥಿಂಗ್ ಏನಂತ ಅಂದರೆ ನೀವು ಮಕ್ಕಳಿಂದ ದೂರ ಇಡಿ. ಬಿಕಾಸ್ ಇದು ಈ 2 ಬಟನಿಂದ ರನ್ ಆಗೋದ್ರಿಂದ ಮಕ್ಕಳು ಹೋಗಿ ಟಚ್ ಮಾಡಿ ಮುಟ್ಬಿಟ್ಟು ಇಲ್ಲೇನಾದ್ರೂ ಮುಟ್ಟಿದ್ರು ಅಂತ ಅಂದರೆ ಇಟ್ ಇಸ್ ವೆರಿ ಡೇಂಜರಸ್ ಆಯ್ತಾ. ಹಾಗಾಗಿ ಯಾವಾಗಲೂ ಮಕ್ಕಳಿಂದ ದೂರ ಇಡಿ. ಆಮೇಲೆ ಇದನ್ನ ಇಟ್ಕೊಂಡು ಈ ಚೈನ್ನ ಯಾವತ್ತೂ ಮುಟ್ಬೇಡಿ. ಬಿಕಾಸ್ ಕಟ್ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಸೊ ನೀವು ನೋಡಬಹುದು ಇಲ್ಲಿ ಚೈನ್ ಎಲ್ಲ ಎಷ್ಟು ಶಾರ್ಪ್ ಇದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಯಾವತ್ತೂ ಅಷ್ಟೇ ನೀವು ಇಲ್ಲಿ ಆನ್ ಮಾಡಿಟ್ಕೊಂಡು ಇಲ್ಲಿ ಆಕ್ಚುಲಿ ಟಚ್ ಮಾಡಬಾರ್ದು. ಏನಾದರೂ ನಿಮ್ಮ ಹತ್ರ ಗ್ಲೌಸ್ ಇದೆ ಅಂತ ಅಂದರೆ, ಇನ್ ಕೇಸ್ ಇಲ್ಲ ಅಂತಂದರೆ ಪರ್ಚೇಸ್ ಮಾಡಿ ಗ್ಲೌಸ್ನ ಹಾಕೊಂಡು ಯಾವತ್ತೂ ಬಳಸಿ. ಆಮೇಲೆ ಮತ್ತೆ ನಿಮಗೆ ಬೇಕಂದ್ರೆ ಒಂದು ಸನ್ಗ್ಲಾಸ್ ಏನಾದರೂ ಹಾಕಿದ್ರೂ ಇಟ್ ಇಸ್ ಬೆಟರ್. ಏನಾದರೂ ಒಂದು ಸಣ್ಣ ಪುಟ್ಟ ಕೊಂಬೆಗಳನ್ನ ನೀವು ಕಟ್ ಮಾಡ್ತಿರುವಾಗ ಅದು ಬಂದು ಕಣ್ಣಿಗೆಲ್ಲ ಹೊಡೆಯೋ ಅಂಥದ್ದಿರಲ್ಲ. ಆ್ಯಂಡ್ ಯಾವತ್ತೂ ಇದನ್ನ ಕಟ್ ಮಾಡುವಾಗ ಸ್ಟಡಿ ಆಗಿ ಇಟ್ಕೊಳ್ಳಿ. ಬಿಕಾಸ್ ಲೈಕ್ ಸ್ವಲ್ಪ ಸ್ಲಿಪ್ ಆಗಿ ಆಚೆ ಆಗಿ ಕಾಲ್ ಮೇಲೆ ಬೀಳೋದು, ಕೈ ಮೇಲೆ ಬೀಳೋದು, ಈ ಥರ ಚಾನ್ಸಸ್ ಎಲ್ಲ ಇರೋದ್ರಿಂದ ಸೊ ಸೇಫಾಗಿ ಯೂಸ್ ಮಾಡಬೇಕು ಅಂತ ಅಂದರೆ ನೀವು ಒಂದು ಸ್ವಲ್ಪ ಸ್ಟಡಿ ಆಗಿ ಇಟ್ಕೊಂಡು ನಿಧಾನಕ್ಕೆ ಯೂಸ್ ಮಾಡ್ಕೊಳ್ಬೋದು. ಇದಷ್ಟು ಸೇಫ್ಟಿ ಟಿಪ್ಸ್ ನನಗೆ ಗೊತ್ತಿರುವಂಥದ್ದು ಈ ಪ್ರಾಡಕ್ಟ್ನ ನೋಡಿದ್ಮೇಲೆ, ನಮ್ಮ ಅಪ್ಪನ ಹತ್ರ ಡಿಸ್ಕಸ್ ಮಾಡಿದ್ಮೇಲೆ. ಸೇಫ್ಟಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಆಯ್ತಾ. ಸೊ ನಾವು ಏನೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡ್ತಿದ್ದೀವಿ ಅಂತಂದ್ರೆ ಸೇಫ್ಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾವತ್ತೂ ಅಷ್ಟೇ ಒಂದು ಪ್ರಾಡಕ್ಟ್ನ ಯೂಸ್ ಮಾಡುವಾಗ ಸೇಫ್ ಆಗಿ ಯೂಸ್ ಮಾಡಿ. ಹಾಗೆಯೇ ಇದನ್ನ ನೀವು ಯೂಸ್ ಮಾಡುವಾಗ ಗ್ಲೌಸ್ ಮತ್ತೆ ನಿಮ್ಮ ಸ್ಪೆಕ್ಸ್ನ ಯಾವತ್ತೂ ಮರಿಬೇಡಿ. ಸೊ ವೇರ್ ಯು ಕ್ಯಾನ್ ಯೂಸ್ ದಿಸ್ ಚೈನ್ ಸಾ ಅಂತ ಹೇಳಿದ್ರೆ ಫಸ್ಟ್ ಥಿಂಗ್ ಏನಂತ ಅಂದ್ರೆ ನೀವು ತುಂಬಾ ಕೆಲಸಗಳಿಗೆ ಯೂಸ್ ಮಾಡಬಹುದು ಇದನ್ನ ಆಯ್ತಾ. ಒಂದು ನಿಮ್ಮ ಗಾರ್ಡನ್ ಅಲ್ಲಿ ಏನಾದ್ರೂ ಚಿಕ್ಕ ಪುಟ್ಟ ಕೆಲಸಗಳಿದೆ ಅಂತಂದ್ರೆ ಆರಾಮಾಗಿ ಯೂಸ್ ಮಾಡಬಹುದು. ಮರದ್ದು ಕೊಂಬೆಗಳು ಅದೇ ಹೇಳಿದ್ನಲ್ವಾ, ಟ್ರೀದು ಬ್ರೇಸಸ್ ಏನಾದ್ರು ನೀವು ಕಟ್ ಮಾಡಬೇಕು ಅಂತ ಹೇಳಿದ್ರೆ ಅದು ಕೂಡ ಮಾಡಬಹುದು. ಏನಾದ್ರು ಕಟಿಂಗ್ ಬೋರ್ಡ್ಸ್ ಎಲ್ಲ ಇದೆ, ಏನೋ ಒಂದು ಉಡ್ಡಂದು ಚಿಕ್ಕದೇನಾದ್ರೂ ಐಟಮ್ಸ್ ಇದೆ ಅದನ್ನ ಕಟ್ ಮಾಡಬೇಕು ಅಂತಂದ್ರೂ ಈಸಿಯಾಗಿ ಇದನ್ನ ಬಳಸ್ಕೊಂಡು ನೀವು ಕಟ್ ಮಾಡಬಹುದು. ಆಮೇಲೆ ಮನೆ ಸುತ್ತಮುತ್ತ ಎಲ್ಲ ಚಿಕ್ಕ ಪುಟ್ಟ ಗಿಡಗಳೆಲ್ಲ ಬೆಳೆದಿರುತ್ತಲ್ಲ, ಸೊ ಅದನ್ನೆಲ್ಲ ಕಟ್ ಮಾಡಬೇಕು. ಕ್ಲೀನಿಂಗಿಗೆಲ್ಲ ಇದನ್ನ ಆರಾಮಾಗಿ ಬೆಳೆಸಬಹುದು. ಯಾರ್ದಾದ್ರೂ ಪ್ರಾಪರ್ ಚಂದ ಗಾರ್ಡನ್ ಎಲ್ಲ ಇದೆ, ನಾನು ಯಾವಾಗ್ಲೂ ಲೈಕ್ ಚಿಕ್ಕ ಪುಟ್ಟ ಬ್ರೇಸಸ್ ಅಥವಾ ಕೊಂಬೆಗಳಂತ ಏನಂತ ಕರಿತೀವಿ, ಅದೇನಾದ್ರೂ ಬಂದಾಗ ಮರಗಳಲ್ಲಿ ನಾವು ಕಟ್ ಮಾಡ್ತೀವಿ ಅಂತಂದ್ರೆ ಆರಾಮಾಗಿ ಇದನ್ನ ಯೂಸ್ ಮಾಡಬಹುದು. ಸೊ ಓವರ್ ಆಲ್ ಆಗಿ ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಮನೆಗೆ ಏನಾದ್ರೂ ಗಾರ್ಡನಿಂಗ್ ಎಲ್ಲ ಕೆಲಸ ಇದ್ರೆ, ಆಮೇಲೆ ಫಾರ್ಮ್ ಏನಾದ್ರೂ ವರ್ಕ್ ಇದೆ ಅಂತಂದ್ರೆ ಇದನ್ನ ಯೂಸ್ ಮಾಡಬಹುದು. ಸೊ ಮೈ ಆನೆಸ್ಟ್ ರಿವ್ಯೂ ಆನ್ ದಿಸ್ ಪ್ರಾಡಕ್ಟ್ ನಾನು ಹೇಳ್ತೀನಿ ಕೊನೆಯಲ್ಲಿ. ಸೊ ಫಸ್ಟ್ ರಿವ್ಯೂ ಏನಂತ ಹೇಳಿದ್ರೆ, ಆನೆಸ್ಟ್ ಆಗಿ ಹೇಳ್ಬೇಕಂತಂದ್ರೆ ಇದು ತುಂಬಾ ಟೈಮ್ನ ಸೇವ್ ಮಾಡುತ್ತೆ ಆಯ್ತಾ. ಆಮೇಲೆ ಈಸಿಯಾಗಿ ಯೂಸ್ ಮಾಡಬಹುದು, ಮತ್ತೆ ಕ್ವಿಕ್ ಆಗೆಲ್ಲ ಆಗೋಗ್ಬಿಡತ್ತೆ. ನಿಮಗೆ ತುಂಬಾ ಟೈಮ್ನ ಕನ್ಸ್ಯೂಮ್ ಮಾಡಲ್ಲ. ಇದು ಕೆಲಸನೂ ಅಷ್ಟೇ ಫಾಸ್ಟ್ ಆಗಿ ಆಗೋಗುತ್ತೆ. ನೀವು ಯಾರನ್ನೋ ಕಾಯ್ಬೇಕು, ಅವ್ರು ಬರಬೇಕು, ಇವ್ರು ಬಂದು ಕಟ್ ಮಾಡ್ತಾರೆ, ಆ ಥರ ಏನು ವೇಟ್ ಮಾಡುವಂಥದ್ದು ಅವಶ್ಯಕತೆ ಇರಲ್ಲ. ಈಸಿಯಾಗಿ ಆಗೋಗುತ್ತೆ. ಬಟ್ ಸೇಫ್ಟಿ ಮಾತ್ರ ತುಂಬಾ ಇಂಪಾರ್ಟೆಂಟು. ಏನಾದರೂ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ನೀವು ಸೇಫ್ ಆಗಿ ಏನನ್ನೆಲ್ಲ ನಾನು ಇವಾಗ ಮುಂಚೆ ಹೇಳಿದೆ ಅಲ್ವಾ, ಸೇಫ್ಟಿ ಮೆಷರ್ಸ್, ಸೊ ಅದೆಲ್ಲದನ್ನು ಮಾಡ್ಕೊಂಡು ಮಾಡಿದ್ರೆ ತುಂಬಾ ಒಳ್ಳೇದಾಗಿರುತ್ತೆ. ಆಲ್ಸೋ ಇದ್ರದ್ದು ವ್ಯಾರಂಟಿ ಎಲ್ಲ ನಂಗೆ ಹೇಗಿದೆ ಅಂತ ಪ್ರಾಪರ್ ಆಗಿ ಐಡಿಯಾ ಇಲ್ಲ. ಸೊ ನಮ್ಮಪ್ಪ ನಾನು ಡಿಸ್ಕಸ್ ಮಾಡುವಾಗ ಇದೊಂದು ಸ್ವಲ್ಪ ಯೂಸ್ಗೆ ಏನಾದರೂ ಹೋಗ್ಬಿಡ್ಬೋದು, ಇದೆಲ್ಲ ಚೈನ್ ಎಲ್ಲ ಹಾಳಾಯ್ತು ಅಂತಂದ್ರೆ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಅಸ್ ಟು ರೀಪ್ಲೇಸ್ ಇಟ್ ಆಯ್ತಾ. ಆನ್ಲೈನಲ್ಲಿ ಪರ್ಚೇಸ್ ಮಾಡಿರೋದ್ರಿಂದ ಇನ್ನ ತುಂಬಾ ಬಾಶ್ದೆಲ್ಲ ಇದೆ, ಆ ಥರದ್ದೆಲ್ಲ ತಗೊಳ್ತೀರಾ ಅಂತಂದ್ರೆ ಲೈಕ್ ವರ್ತ್ ಇರುತ್ತೆ. 8,000, 12,000, 16,000, 40,000 ತನಕ ಎಲ್ಲ ನಾನು ನೋಡಿದ್ದೀನಿ ಇವಾಗಿಗೆ ಸದ್ಯಕ್ಕೆ. ಇನ್ನ ಕಾಸ್ಟ್ಲಿದೆಲ್ಲ ಇರ್ಬೋದೇನೋ ಗೊತ್ತಿಲ್ಲ. ಸೊ ಆ ಥರದ್ದು ಏನಾದರೂ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದ್ರೆ ನಿಮ್ಗೆ ಏನಾದರೂ ಒಂದಿರುತ್ತೆ, ಇದನ್ನ ಚೈನ್ ಮತ್ತೆ ಚೇಂಜ್ ಮಾಡ್ಬೋದು ಆ ಥರದ್ದೆಲ್ಲ. ಇದಕ್ಕೆ ಅದೇನೋ ಹೇಳ್ತಾರಲ್ಲ, ಶಾರ್ಪ್ ಮಾಡಿಸ್ತಾರೆ ನೋಡಿ, ಚಾಣೆ ಇದೆಯದು ಆಣೆ ಇದೆ ಸಮಥಿಂಗ್ ಅಡೋನು. ಸೊ ಆ ಥರ ಶಾರ್ಪ್ ಮಾಡೋದೆಲ್ಲ ಇರುತ್ತಲ್ಲ, ಆ ಕೆಲಸಗಳೆಲ್ಲ ಈ ಚೈನಿಗೆ ಮಾಡಕ್ ಆಗುತ್ತೋ ಇಲ್ವೋ ಅಂತ ಐ ಆಮ್ ನಾಟ್ ಶ್ಯೂರ್. ನಮ್ಮ ಅಪ್ಪನ ಹತ್ರ ನಾನು ಮಾತಾಡುವಾಗ ಅವ್ರು ಹೇಳಿದ್ರು ಇಟ್ ಇಸ್ ಮಾಡ್ಬೋದು, ಬಟ್ ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಬಟ್ ಎಲ್ಲ ಕಡೆ ಮಾಡ್ತಾರೋ ಇಲ್ವೋ ಅಂತ ಗೊತ್ತಾಗಲ್ಲ ಅಂತ. ಸೊ ಅದರಿಂದಾಗಿ ಲೈಕ್ ಯೂಸ್ ಮಾಡೋಕ್ಕೆ ಈಸಿ ಇದೆ, ಬಟ್ ಈ ಥರದ್ದು ಒಂದಷ್ಟು ಕಾನ್ಸ್ ಇದೆ ಇದರಲ್ಲಿ. ಸೊ ಅದ್ರ ಬಗ್ಗೆ ನಾವು ಕೇರ್ಫುಲ್ ಆಗಿ ಇದ್ಬಿಟ್ಟು, ಇನ್ ಕೇಸ್ ನಮ್ಗೆ ಇನ್ನೂ ಅವಶ್ಯಕತೆ ಇದೆ ಈ ಥರದ್ದು, ಇದ್ರ ಪರವಾಗಿಲ್ಲ, ನಮ್ಗೆ ಒಂದು 2 ತಿಂಗಳು ಯೂಸ್ ಆದರೆ ಸಾಕು, ಒಂದು 4 ತಿಂಗಳು ಯೂಸ್ ಆದರೆ ಸಾಕು. ನಾನೇನು ಅವಾಗ ಯೂಸ್ ಮಾಡ್ತಿರಲ್ಲ, ವೆರಿ ರೇರ್ಲಿ ಒನ್ಸ್ ಇಲ್ಲ ಅಂದರೆ ಟ್ವೈಸ್ ನಾ ಮಂತ್ ಯೂಸ್ ಮಾಡ್ತೀನಿ ಅಂತಂದರೆ ಇಟ್ ಈಸ್ ಓಕೆ. ಬಟ್ ನಾವು ಕಾಫಿ ತೋಟದಲ್ಲೆಲ್ಲ ಇದನ್ನು ಯೂಸ್ ಮಾಡಬೇಕು, ಇದನ್ನು ಬಳಸ್ಕೊಂಡು ಮರದ ಕೊಂಬೆ ಕಟ್ ಮಾಡ್ಬೇಕಂತಂದರೆ ಅಷ್ಟು ಮರಗಳದೆಲ್ಲ ಕಟ್ ಮಾಡೋಕ್ಕೆ ಸೀರಿಯಸ್ಲಿ ಇಟ್ ಈಸ್ ಇಂಪಾಸಿಬಲ್ ಆಯಿತಾ. ನಮ್ಮಪ್ಪ ನನಗೆ ಇದನ್ನ ಆರ್ಡರ್ ಮಾಡಿ ತರಿಸ್ಕೊಂಡಿದ್ದು ತೋಟಕ್ಕಂತಾನೆ ಆಯ್ತಾ. ಯಾಕಂತಂದ್ರೆ ಇವಾಗ ಮರ ಕಸಿ ಮಾಡ್ತಾರೆ. ಸೊ ಕಸಿ ಮಾಡುವಾಗ ಏನಂತ ಅಂದ್ರೆ ಅದೇನೋ ಒಂದಷ್ಟು ಇವಾಗ ಬೇಡದೇ ಇರೋ ಕೊಂಬೆಗಳೆಲ್ಲ ಇರುತ್ತಲ್ಲ, ಅದನ್ನ ಟಕ್ ಅಂತ ಕಟ್ ಮಾಡ್ಕೊಂಡು ಹೋಗ್ಬೇಕು.
ಮಾಡಬೇಕು, ಇವ್ರ ಪ್ರಕಾರ ಏನು ಅಂತ ಹೇಳಿದ್ರೆ ಸೊ ಈಸಿಯಾಗಿ ನಾನು ಹಿಂಗೆ ಅಂದರೆ ಆಯಿತು ಹೋಗುತ್ತೆ. ಇನ್ನೊಬ್ರು ಯಾರೋ ನಾನು ಲೇಬರ್ನ ಕಳಿಸ್ಬಿಟ್ಟು ಅವ್ರ ಹತ್ರ ಮಾಡಿಸ್ಬೇಕು, ಅವ್ರಿಗೆ 500,000 ಪರ್ ಡೇ 500-600 ಇರುತ್ತೆ ಚಾರ್ಜಸ್. ಸೊ ಅವ್ರಿಗೆ ಕೊಡಬೇಕು ಅಂತಿಲ್ಲ, ಇದಕ್ಕೊಂದ್ಸಲ ಇಷ್ಟು 2,000 ಇನ್ವೆಸ್ಟ್ ಮಾಡಿದ್ರೆ ಆಯ್ತಲ್ಲ, ಆರಾಮಾಗಿ ಮಾಡ್ಬೋದು ಅಂತ ಹೇಳ್ಬಿಟ್ಟು ಅವ್ರು ತರಿಸ್ಕೊಂಡಿದ್ದು. ಬಟ್ ಆಫ್ಟರ್ ಸೀಯಿಂಗ್ ದ ಓವರ್ ಆಲ್ ಪ್ರಾಡಕ್ಟ್ ಅಂಡ್ ಹೇಗೆ ಯೂಸ್ ಆಗುತ್ತೆ ಏನು ಎಲ್ಲ ನೋಡಿದ ಮೇಲೆ ಲೈಕ್ ಹೀಸ್ ಲೈಕ್ ನೋ ವಿ ಡೋಂಟ್ ವಾಂಟ್ ದಿಸ್, ಜಸ್ಟ್ ವಿಲ್ ರಿಟರ್ನ್ ದಿಸ್, ಬಿಕಾಸ್ 2,000 ಕೊಟ್ಬಿಟ್ಟು ಸುಮ್ಮನೆ ವೇಸ್ಟ್ ಮಾಡೋದ್ರಿಂದ ನಾವು ಲೈಕ್ ಇನ್ನೂ ಸ್ವಲ್ಪ ಟೈಮ್ ಆದ್ರೂ ಪರವಾಗಿಲ್ಲ, ಆಮೇಲಿಂದ ನಾವು 12,000 16,000 ಕೊಟ್ಬಿಟ್ಟು ಬಾಶ್ದೆಲ್ಲ ತಗೊಂಡ್ರೆ ಇಟ್ ಇಸ್ ವೆರಿ ಯೂಸ್ಫುಲ್. ಇದು ಯಾವ ಕಂಪನಿ ಅಂತ ಸಹ ಗೊತ್ತಿಲ್ಲ ನನಗೆ ಆಯ್ತಾ. ಅವರು ನ್ಯಾಪ್ಟೋಲಲ್ಲಿ ನೋಡ್ಬಿಟ್ಟು ಈ ಥರದ್ದು ನನಗೊಂದು ಬೇಕು ಇದನ್ನು ತರಿಸ್ಕೊಡು ಅಂತ ಹೇಳಿದ್ರು ನ್ಯಾಪ್ಟೋಲಿಂದ. ಬಟ್ ನನಗೆ ಐ ವಾಸ್ ಶೋರ್ ನ್ಯಾಪ್ಟೋಲಲ್ಲಿ ನಾನು ಏನಾದರೂ ತಗೊಂಡೆ ಅಂತಂದರೆ ಇನ್ ಕೇಸ್ ಪ್ರಾಡಕ್ಟ್ ಇಷ್ಟ ಆಗಿಲ್ಲ ಅಂತಂದರೆ ನಾನು ರಿಟರ್ನ್ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನೇನು ಮಾಡಿದೆ, ಫ್ಲಿಪ್ಕಾರ್ಟಿಂದ ಆರ್ಡರ್ ಮಾಡಿದೆ. ಇನ್ ಕೇಸ್ ನಿಮಗೆ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಈ ಪ್ರಾಡಕ್ಟ್ನ ಲಿಂಕ್ ಸಹ ಕೊಟ್ಟಿರ್ತೀನಿ, ಸೊ ನೀವು ನೋಡಬಹುದು. ಇನ್ ಕೇಸ್ ಏನಾದರೂ ಗಾರ್ಡನಿಂಗ್ ಎಲ್ಲ ಇದು ಓಕೆ ಅಂತ ಅನಿಸುತ್ತೆ ನನ್ನ ಪ್ರಕಾರ. ಮನೆ ಹತ್ರನೇ ಸ್ವಲ್ಪ ಏನೋ ಚಿಕ್ಕ ಪುಟ್ಟ ಮರಗಳಿದೆ, ಅದನ್ನೆಲ್ಲ ಕಡಿತೀವಿ, ಅದನ್ನೆಲ್ಲ ಕಟ್ ಮಾಡ್ತೀವಿ ಅಂತ ಹೇಳಿದ್ರೆ ಇಟ್ ಈಸ್ ಯೂಸ್ಫುಲ್. ಸೊ ಇವಾಗ ನಾನು ಹೇಳ್ದಂಗೆ ಈ ಚೈನ್ ಸಾ ಬಗ್ಗೆ ಮೈ ಆನೆಸ್ಟ್ ರಿವ್ಯೂ ಏನಂತ ಹೇಳಿದ್ರೆ ಫೈನಲ್ ಆಗಿ ಎಲ್ಲ ಹೇಳ್ಬಿಡ್ತೀನಿ ನೋಡಿ. ನಾನು ಇದನ್ನ ರೆಕಮೆಂಡ್ ಮಾಡಲ್ಲ ಆಯ್ತಾ. ಸೊ ನೀವೇನಾದರೂ ಫಾರ್ಮ್ ವರ್ಕಿಗೆ ಯೂಸ್ ಮಾಡ್ತಿದ್ದೀರಾ ಅಂತಂದರೆ ಐ ಡೋಂಟ್ ರೆಕಮೆಂಡ್ ದಿಸ್ ಪ್ರಾಡಕ್ಟ್. ಬಟ್ ಅಟ್ ದ ಸೇಮ್ ಟೈಮ್ ನೀವೇನಾದರೂ ಒಂದು ಸ್ಮಾಲ್ ಗಾರ್ಡನ್ ಇದೆ ನಮ್ಮ ಮನೆ ಹತ್ರ, ಅದನ್ನೆಲ್ಲ ಕಟ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ ಇಟ್ ಈಸ್ ವೆರಿ ಗುಡ್. ಬಟ್ ಯು ಹ್ಯಾವ್ ಟು ಬೈ ವಿತ್ ಯೋರ್ ಓನ್ ರಿಸ್ಕ್ ಆಯ್ತಾ. ಸೊ ಎಷ್ಟು ದಿನ ಯೂಸ್ ಆಗುತ್ತೆ ಈ ಪ್ರಾಡಕ್ಟು ಅಂತ ಐ ಡೋಂಟ್ ನೋ. ಪ್ರಾಬ್ಲಿ ವಾರಂಟಿ ಕೂಡ ಇಲ್ಲ ಇದಕ್ಕೆ, ನಾನು ನೋಡಲಿಲ್ಲ ಅದನ್ನು ಕರೆಕ್ಟಾಗಿ. ಸೊ ಪ್ರಾಡಕ್ಟ್ನ ತರಿಸ್ಬಿಟ್ಟು ಆಮೇಲೆ ನೋಡೋಣ ಹೇಗಿದೆ ಏನು ಅಂತ ಹೇಳ್ಬಿಟ್ಟು ಅದೆಲ್ಲ ಚೆಕ್ ಮಾಡೋಕ್ಕೆ ಹೋಗಲಿಲ್ಲ. ವ್ಯಾರಂಟಿ ಇದೆ 1 year 2 years ಎಲ್ಲ ಅಂತಂದರೆ ಇಟ್ ಈಸ್ ಯೂಸ್ಫುಲ್ ಆಯ್ತಾ. ಆರಾಮಾಗಿ ಪರ್ಚೇಸ್ ಮಾಡಬಹುದು ವಿತ್ ಯೋರ್ ಓನ್ ರಿಸ್ಕ್. ಸೊ ಇನ್ ಕೇಸ್ ಏನಾದರೂ ನಿಮಗೆ ಲೈಕ್ ವ್ಯಾರಂಟಿ ಇಲ್ಲ ಅಂತಂದರೆ ಇಟ್ ಈಸ್ ವೆರಿ ಡಿಫಿಕಲ್ಟ್ ಆಯ್ತಾ. ಬಿಕಾಸ್ ಈ ಮೋಟರ್ ಎಲ್ಲ ಎಷ್ಟು ದಿನ ರನ್ ಆಗುತ್ತೆ ಗೊತ್ತಿಲ್ಲ ನಮಗೆ. ಇದೊಂದು ಸ್ಮಾಲ್ ಮೋಟರ್ ಆಗಿರುತ್ತೆ, ಮತ್ತು ಚಾರ್ಜಿಂಗ್ ವೈರ್ ಕೂಡ ಕೊಟ್ಟಿದ್ದಾರೆ, ಅದು ಇಷ್ಟೇ ಉದ್ದ ಇದೆ ಆಯ್ತಾ. ಸೊ ಅಲ್ಲಿದೆ, ನಾನು ತೋರಿಸ್ತೀನಿ ನಿಮಗೆ. ಸೊ ಲೈಕ್ ಅದರಿಂದೆಲ್ಲ ಚಾರ್ಜ್ ಮಾಡೋಕ್ಕೆ ನೀವೆಲ್ಲ ಪ್ಲೇಸ್ ಮಾಡಬೇಕಂದ್ರೆ ಯು ನೀಡ್ ವೆರಿ ಸ್ಮಾಲ್ ಪ್ಲೇಸ್ ಆಯ್ತಾ. ನಿಮ್ಮ ಪ್ಲಗ್ಗಿಂದ ಮತ್ತು ಕೆಳಗಡೆ ಒಂದು ಏನಾದರೂ ಚಿಕ್ಕ ದೊಡ್ಡ ಟೇಬಲ್ ಇಟ್ಬಿಟ್ಟು ಅಲ್ಲೇ ಹತ್ರದಲ್ಲಿ ಇಡೋ ಥರ ಎಲ್ಲ ಇರಬೇಕು. ಸೊ ಆವಾಗ ಈಸಿಯಾಗಿ ಆಗುತ್ತೆ. ಸೊ ಏನಾದರೂ ಚಿಕ್ಕ ಪುಟ್ಟ ಗಾರ್ಡನ್ ವರ್ಕಿಗೆ ಯೂಸ್ ಮಾಡ್ಬೋದು, ಬಿಟ್ಟರೆ ನಿಮ್ಮ ತೋಟದ ಕೆಲಸಗಳಿಗೆ ಅಂತ ದೊಡ್ಡ ದೊಡ್ಡ ಕೆಲಸಗಳಿಗೆ ಇದು ಯೂಸ್ ಆಗೋದೇ ಇಲ್ಲ. ಆ ಥರ ಏನಾದರೂ ಆಗ್ತಿತ್ತು ಅಂತಂದರೆ ನಾನು ನಮ್ಮ ತೋಟಕ್ಕೆ ಹೋದಾಗ ಅಲ್ಲೊಂದು ವಿಡಿಯೋ ಮಾಡಿಬಿಟ್ಟು ಆರಾಮಾಗಿ ಇದನ್ನು ನೀವು ತಗೋಬೋದು, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ನನ್ನ ಆನೆಸ್ಟ್ ರಿವ್ಯೂನ ಕೊಟ್ಟು ನಾನು ವಿಡಿಯೋನ ಮಾಡ್ತಿದ್ದೆ. ಇದು ಸುಮ್ಮನೆ ಏನೋ ಇವಾಗ ನನ್ನ ಹತ್ರ ಸಬ್ಸ್ಕ್ರೈಬರ್ಸ್ ಇರೋದು ಕೂಡ ಕಡಿಮೆ, ನೀವು ನೋಡಬಹುದು. ಸೊ ಅದಕ್ಕೆ ಇವಾಗಲೇ ನನಗೆ ಈ ಥರ ಪ್ರಾಡಕ್ಟ್ ಎಲ್ಲ ಕಳಿಸಿ ರಿವ್ಯೂ ಮಾಡಿ ಅಂತೆಲ್ಲ ಯಾರೂ ಕೊಡಲ್ಲ. ಇದನ್ನು ನಾನೇ ನನ್ನ ಓನ್ ಮನಿಯಿಂದ ಪರ್ಚೇಸ್ ಮಾಡಿರೋದು. ಹಾಗಾಗಿ ನಾನು ಆನೆಸ್ಟ್ ರಿವ್ಯೂನ ಸಹ ತಿಳಿಸ್ತಿದ್ದೀನಿ. ಬಿಕಾಸ್ ಯಾರಿಗೋ ಒಬ್ರಿಗೆ ಯೂಸ್ಫುಲ್ ಆಗ್ಬೋದು, ಯಾರಿಗೋ ಒಬ್ರಿಗೆ ತಗೊಳ್ಳೋ ಅಂಥವ್ರಿಗೆ ಇದ್ರದ್ದು ಈ ಥರದ್ದೆಲ್ಲ ಕಾನ್ಸ್ ಇದೆ, ಸೊ ಇಟ್ ಇಸ್ ನಾಟ್ ಫಾರ್ ಅಸ್ ಅಂತ ಅನಿಸ್ಬಿಟ್ಟು ತಗೊಳ್ದಲ್ಲೇ ಇರ್ಬೋದು ಅಲ್ವಾ. ಸೊ ದಟ್ ದೇ ಕ್ಯಾನ್ ಸೇವ್ ದೇರ್ ಮನಿ ಇನ್ಸ್ಟೆಡ್ ಆಫ್ ಸ್ಪೆಂಡಿಂಗ್ 2,000 ಆನ್ ದಿಸ್. ಲೈಕ್ ಆಫ್ಟರ್ ಅ ಸರ್ಟೇನ್ ಪೀರಿಯಡ್ ದೇ ಕ್ಯಾನ್ ಇನ್ವೆಸ್ಟ್ ಆನ್ ಸಮಥಿಂಗ್ ಎಲ್ಸ್ ವಿಚ್ ಇಸ್ ವೆರಿ ಯೂಸ್ಫುಲ್ ಆ್ಯಂಡ್ ವಿಚ್ ಇಸ್ ಗುಡ್ ಫಾರ್ ದರ್ ಫಾರ್ಮ್ ಯೂಸ್. ಆ ಥರ ಅಂದ್ಕೊಂಡು ನಾನು ಈ ವಿಡಿಯೋನ ಫಿಲ್ಮ್ ಮಾಡ್ತಿರೋದು. ಸೊ ಹಾಗೆ ಹೇಳ್ದಾಗೇನೆ ನಾನು, ನೀವು ಗಾರ್ಡನ್ ಕೆಲಸಕ್ಕೆ ಮಾಡ್ತಿದ್ದೀರಾ ಅಂತಂದರೆ ಯು ಕ್ಯಾನ್ ಬೈ ದಿಸ್ ವಿತ್ ಯೋರ್ ಓನ್ ರಿಸ್ಕ್. ಇನ್ ಕೇಸ್ ನಿಮ್ಮ ತೋಟದ ಕೆಲಸಗಳಿಗೆ ಅಂದರೆ ದಿಸ್ ಇಸ್ ನಾಟ್ ಫಾರ್ ಯು. ಸೊ ಚೈನ್ ಸಾ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಇದಾಗಿತ್ತು ಆಯ್ತಾ. ಹೋಪ್ ಸೊ ನಿಮಗೆ ಇದು ಇನ್ಫಾರ್ಮೇಟಿವ್ ಅನ್ಸಿರ್ಬೋದು. ಯಾರಾದರೂ ಪರ್ಚೇಸ್ ಮಾಡೋಕೆ ಹೋಗ್ತಿದ್ದೀರಾ ಅಂತಂದರೆ ಈ ವಿಡಿಯೋನ ನೋಡಿಕೊಂಡು ಆಮೇಲೆ ಪರ್ಚೇಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ನಿಮಗೆ ಆವಾಗ ಒಂದು ಐಡಿಯಾ ಬರುತ್ತೆ ಪರ್ಚೇಸ್ ಮಾಡಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು. ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದೆ ಅಂತ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದೆ, ನಿಮಗೆ ಏನಾದರೂ ಹೆಲ್ಪ್ ಆಗಿದೆ ಅಂತಂದರೆ ನೀವೇನು ಮಾಡಬೇಕು, ಪ್ಲೀಸ್ ಒಂದು ಪುಚ್ಚ ಲೈಕ್ ಮಾಡಿ. ಆಲ್ಸೋ ಫಸ್ಟ್ ಟೈಮ್ ನೀವೇನಾದರೂ ನನ್ನ ಚಾನಲ್ನ ನೋಡ್ತಿದ್ದೀರಾ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಯವ್ರ ಜೊತೆ ಎಲ್ಲ ಶೇರ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಏನು ಅನ್ನಿಸ್ತು ಈ ವಿಡಿಯೋ ನೋಡಿ, ಆ್ಯಂಡ್ ನಿಮ್ಮ ಒಪಿನಿಯನ್ ಏನು ಈ ಪ್ರಾಡಕ್ಟ್ ಬಗ್ಗೆ ಅಂತ ಹೇಳ್ಬಿಟ್ಟು ಒಂದು ಕಾಮೆಂಟಲ್ಲಿ ಸಹ ತಿಳಿಸಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್. ಮೀಟ್ ಯು ಅಪ್ ಇನ್ ನೆಕ್ಸ್ಟ್ ವಿಡಿಯೋ. Until then, take care, bye bye.